ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಒಂದು ಹೊಸ ವಿಷಯನ ತಿಳಿಸಿಕ್ಕೆ ಬಂದಿದ್ದೀನಿ. ಏನಪ್ಪ ಅದು ಹೊಸ ವಿಷಯ ಅಂತ ಹೇಳಿದ್ರೆ, ಒಂದು ಲೀಟ್ರ್ ವಾಟ್ರಿಗೆ ಇಷ್ಟೊಂದು ಬೆಲೆನ ಎಂಬಂತಹ ಹುಬ್ಬೇರಿಸುವಂತಹ ಹೊಸ ವಿಷಯನ ತೊಗೊಂಡು ಬಂದಿದ್ದೀನಿ. ಹಾಗಿದ್ರೆ ಬನ್ನಿ, ಅದು ಯಾವ ವಾಟರ್ ಬಾಟ್ಲು, ಅದಕ್ಕೆ ಯಾವ ರೀತಿಯಾದಂತಹ ಬೆಲೆ ಇದೆ, ಅದು ಯಾವ ರೀತಿಯಾಗಿ ಪ್ರೊಡ್ಯೂಸ್ ಆಗುತ್ತೆ, ಏನಕ್ಕೆ ಇಷ್ಟೊಂದು ದುಬಾರಿಯಾಗಿದೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ನಾನು ಹೇಳಲಿಕ್ಕೆ ಬರ್ತಿರತಕ್ಕಂಥ ವಿಷಯ ಅಂತ ಹೇಳಿದ್ರೆ, ಮೊದಲೇ ಹೇಳಿದ ಹಾಗೆ ದುಬಾರಿ ವಾಟರ್ ಬಾಟಲ್ ಅಂತ ಹೇಳಿದೆ. ಏನಪ್ಪ ಅದ್ರ ಹೆಸರು ಅಂತ ಹೇಳಿದ್ರೆ ಫಿಲಿಕೋ ಜ್ಯುವೆಲ್ಲರಿ ವಾಟರ್. ಅದರ ಹೆಸರೇನು? ಫಿಲಿಕೋ ಜ್ಯುವೆಲ್ಲರಿ ವಾಟರ್. ಹಾಗಾದರೆ ಇದೊಂದು ಅಷ್ಟು ಐಷಾರಾಮಿನ, ಅದಕ್ಕಿರ್ತಕ್ಕಂಥ ಬೇಡಿಕೆ ಏನು ಅಷ್ಟೊಂದು ಸೊಗಸಾಗಿದೆಯಾ, ಅದಕ್ಕೆ ಯಾವುದೋ ಕಾಂಪಿಟೇಷನ್ನೇ ಇಲ್ವಾ ಅನ್ನುವಂತಹ ಮೀನ್ಸ್ ಅದರ ವೈಶಿಷ್ಟ್ಯತೆ ಏನು ಎನ್ನುವಂತಹ ಕಥೆಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನಾನು ಎತ್ಕೊಂಡಿರೋ ಮೊದಲನೇ ಒಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇ ಅಂಶ ಫಿಲಿಕೋ ಜ್ಯುವೆಲ್ಲರಿ ವಾಟರ್. ಇದರ ಐಷಾರಾಮಿತ್ವ, ಸೊಬಗು ಮತ್ತು ಸಾಟಿ ಇಲ್ಲದ ಕರಕುಶಲತೆಯ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಅದರಲ್ಲಿ ಈ ಒಂದು ವಾಟರ್ ಬಾಟಲ್ನ ಕತೆ ಒಂದು ರೀತಿಯ ಒಂದು ಆ್ಯಂಗಲಲ್ಲಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೀನ್ಸ್ ಇದು ನೀರಿನಂತಹ ಸರಳವಾದದ್ದನ್ನು ಇಷ್ಟು ಐಷಾರಾಮಿ ಮತ್ತು ಪರಿಷ್ಕರಣೆಯ ಸಂಕೇತವಾಗಿ ಯಾವ ರೀತಿಯಾಗಿ ಬಿಂಬಿಸಬಹುದಪ್ಪ ಅಂತ ಹೇಳಿದ್ರೆ, ಅದರ ಸೊಬಗು ಮತ್ತು ಅದರ ನೈಸರ್ಗಿಕ ಶುದ್ಧತೆಯ ಸಂಪ್ರದಾಯಗಳು ಆಳವಾಗಿ ಹರಿಯುವ ಜಪಾನ್ನಲ್ಲಿ ಕಂಡುಬರುತ್ತೆ. ಫಿಲಿಕೋ ಈ ಒಂದು ನೀರಿನ ಬಾಟಲ್ನ ಮೀನ್ಸ್ ವಾಟರ್ ಬಾಟಲ್ನ ಸ್ಥಾಪಕರು ಈ ಅಂಶಗಳನ್ನು ಕಲೆಯ ಕೆಲಸ ಮತ್ತು ಅವಶ್ಯಕತೆಯಷ್ಟೇ ಮುಖ್ಯವಾದ ಉತ್ಪನ್ನವಾಗಿ ಬೆರೆಸಲು ಪ್ರಯತ್ನವನ್ನು ಪಡ್ತಾ ಹೋಗ್ತಾರೆ. ಇದರಲ್ಲಿ ಒಂದು ರೀತಿಯಾದಂತಹ ಐಶ್ವರ್ಯಯುತವಾದಂತಹ ಸ್ಥಾನಮಾನವನ್ನು ಕೂಡ ಒಂದು ತಮ್ಮ ಹಲವಾರು ವ್ಯಾಖ್ಯಾನಗಳಲ್ಲಿ ನೀಡಿರೋದ್ರಿಂದ ಜಗತ್ತಿನಲ್ಲಿ ಎದ್ದು ಕಾಣುವ ಒಂದು ಐಷಾರಾಮಿ ಜೀವನ ಶೈಲಿ ಹೇಳಿಕೆಯಾಗಿ ಈ ನೀರನ್ನು ಉನ್ನತೀಕರಿಸುವುದು ಆ ಒಂದು ಫಿಲಿಕೋರವರ ಕನಸಾಗಿತ್ತು. ಅದೇ ರೀತಿ ಕೂಡ ಮಾಡ್ತಾರೆ, ಹೌದು. ಹಾಗಾದರೆ ಎರಡನೇ ಅಂಶದಲ್ಲಿ ನಾನು ಹೇಳಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಫಿಲಿಕೋ ಜ್ಯುವೆಲ್ಲರಿ ವಾಟರ್ನ ಕಲ್ಪನೆ ಹೇಗೆ ಹುಟ್ಟಿತು, ಯಾವ ರೀತಿಯಾದಂತಹ ಕಲೆಯೊಂದಿಗೆ ಇದರ ಶುದ್ಧತೆಯನ್ನು ಬೆಸೆಯಬಹುದು ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಈ ಒಂದು ನೀರನ್ನು ಮರುವ್ಯಾಖ್ಯಾನಿಸುವ ಸಂಸ್ಥಾಪಕರ ಬಯಕೆಯಿಂದ ಫಿಲಿಕೋ ಪರಿಕಲ್ಪನೆ ಹುಟ್ಟಿಕೊಂಡಿತ್ತೆ. ಅವರು ತಮ್ಮನ್ನು ತಾವು ಏನಂತ ಕೇಳ್ಕೊಳ್ತಾರಪ್ಪ ಅಂತ ಹೇಳಿದ್ರೆ, ನೀರಿನಂತಹ ಅತ್ಯಗತ್ಯವಾದದ್ದನ್ನು ಐಷಾರಾಮಿ ಉತ್ಪನ್ನವಾಗಿ ಮರುಕಲ್ಪಿಸಬಹುದೇ? ಇದು ಅವ್ರ ಮನಸ್ಸಿನಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ. ಸೂಕ್ಷ್ಮ ಆಭರಣಗಳ ಸೌಂದರ್ಯ ಮತ್ತು ಜಪಾನಿನ ಗೌರವಾನ್ವಿತ ನೈಸರ್ಗಿಕ ನೀರಿನ ಮೂಲಗಳಿಂದ ಪ್ರೇರಿತರಾಗಿ ಈ ನೀರು ಸ್ಥಾನಮಾನದ ಸೊಗಸಾದ ಅಭಿವ್ಯಕ್ತಿಯಾಗಬಹುದು ಎಂದು ಅವರು ಅಂದ್ಕೊಂಡಿರ್ತಾರೆ. ನೈಸರ್ಗಿಕ ಶುದ್ಧತೆ ಮತ್ತು ವಿನ್ಯಾಸಕರ ಕರಕುಶಲತೆಯ ಈ ಸಮ್ಮಿಲನವು ಫಿಲಿಕೋ ಜ್ಯುವೆಲ್ಲರಿ ವಾಟರ್ಗೆ ಒಂದು ರೂಪವನ್ನು ತಾಳ್ತಂತೆ. ಇದು ಪ್ರಾಚೀನ ನೀರಿನ ಗುಣಮಟ್ಟ ಮತ್ತು ಲಲಿತ ಕಲೆಯ ಭವ್ಯತೆಯನ್ನು ಭರವಸೆ ನೀಡುವ ಈ ಒಂದು ಪ್ರಾಡಕ್ಟ್ ಇದಾಗಿದೆ. ಹಾಗಿದ್ರೆ ಮೂರನೇ ಅಂಶದಲ್ಲಿ ಆರಂಭಿಕ ದಿನಗಳು ಹೇಗಿದ್ವು, ಜಪಾನ್ನ ಅತ್ಯುತ್ತಮ ಐಷಾರಾಮಿ ವಾಟರ್ ಬಾಟಲನ್ನು ತಯಾರಿಸುವುದಾದರೂ ಹೇಗೆ ಎಂಬಂತಹ ಅಂಶದಲ್ಲಿ ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಜಪಾನಿನ ಕೋಬೆಯಲ್ಲಿರುವ ಪವಿತ್ರ ಮೌಂಟ್ ರೋಖೋ ಬುಗ್ಗೆಗಳಿಂದ ಫಿಲಿಕೋ ಜ್ಯುವೆಲ್ಲರಿ ವಾಟರನ್ನು 2005ರಲ್ಲಿ ಪ್ರಾರಂಭಿಸಲಾಗುತ್ತೆ. ಈ ಬುಗ್ಗೆಗಳು ವಿಶ್ವದ ಕೆಲವು ಶುದ್ಧ ನೀರನ್ನು ಉತ್ಪಾದಿಸುವುದಕ್ಕೆ ಹೆಸರುವಾಸಿಯಾಗಿದೆ ಮತ್ತು ಸಂಸ್ಥಾಪಕರು ಇದನ್ನು ತಮ್ಮ ಐಷಾರಾಮಿ ಬ್ರ್ಯಾಂಡ್ಗೆ ಪರಿಪೂರ್ಣ ಅಡಿಪಾಯವೊಂದು ದೊರೆಯಿತು ಎಂಬ ರೀತಿಯಲ್ಲಿ ನೋಡ್ತಾ ಹೋಗ್ತಾರೆ. ಆರಂಭದಿಂದಲೂ ಫಿಲಿಕೋ ಬಾಟಲಿ ನೀರಿನ ಉದ್ಯಮದಲ್ಲಿ ಕ್ರಾಂತಿಯನ್ನುಂಟು ಮಾಡಲು ಹೊರಡಿತು ಒಂದು ಫಿಲಿಕೋ. ಇದರ ಒಂದು ಉಪಯುಕ್ತತೆಯನ್ನು ಮೀರಿದ ಮತ್ತು ಅನುಭವವಾಗಿ ಮಾರ್ಪಟ್ಟ ಉತ್ಪನ್ನವನ್ನು ಇದು ತನ್ನಿಂದ ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತೆ. ಪ್ರತಿಯೊಂದು ವಾಟರ್ ಬಾಟಲನ್ನು ಜಪಾನಿನ ಪರಂಪರೆ ಮತ್ತು ಐಷಾರಾಮಿ ವಿನ್ಯಾಸದ ಸೊಬಗು ಎರಡನ್ನೂ ಬಿಂಬಿಸುವಂತಹ ಒಂದು ಸೊಗಸಾದ ಕಲಾಕೃತಿಯಾಗಿ ನಿರ್ಮಿಸಲಾಗುತ್ತೆ. ಹಾಗೆಯೇ ಮುಂದುವರೆದು ಈ ರೀತಿಯಾದಂತಹ ವಾಟರ್ ಬಾಟಲು ಎದುರಿಸಿರ್ತಿರುವಂತಹ ಸಮಸ್ಯೆಗಳು ಯಾವುದ್ಯಾವುದು, ಅದರ ಉತ್ಪನ್ನ ಹೇಗಾಯಿತು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾದರೆ ಇದೊಂದು ಐಷಾರಾಮಿ ಉತ್ಪನ್ನವಾಗಿ ಬೆಳೆದಾದರೂ ಹೇಗೆ, ಯಾವ ಒಂದು ಸವಾಲುಗಳನ್ನು ಎದುರಿಸ್ತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಈ ಒಂದು ಅಂಶದಲ್ಲಿ ಈ ಒಂದು ಐಷಾರಾಮಿಯಾದಂತಹ ವಾಟರ್ ಬಾಟಲ್ ಎದುರಿಸುತ್ತಿರುವಂತಹ ಸವಾಲುಗಳು
ಈ ನೀರನ್ನು ಐಷಾರಾಮಿ ಉತ್ಪನ್ನವಾಗಿ ಪರಿವರ್ತಿಸುವುದು ಹೇಗೆ ಎಂಬಂತಹ ಅಂಶದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಶಸ್ಸು ತಕ್ಷಣವೇ ಸಿಗಲ್ಲ ಸ್ನೇಹಿತರೆ. ನೀರನ್ನು ಐಷಾರಾಮಿ ವಸ್ತುವನ್ನು ನೋಡುವಂತೆ ಗ್ರಾಹಕರ ಮನವೊಲಿಸುವುದಾದರೂ ಹೇಗೆ? ಇದೊಂದು ಒಂದು ಫೆಲಿಕೋಗೆ ಗಮನಾರ್ಹವಾದ ಸವಾಲನ್ನು ತಂದೊಡ್ಡುತ್ತೆ. ಈ ನೀರನ್ನು ಸಾಮಾನ್ಯವಾಗಿ ಮೂಲಭೂತ ಮತ್ತು ಅಗತ್ಯವಾದ ಸರಕು ಎಂದು ನೋಡಲಾಗುತ್ತದೆ. ಅದಕ್ಕಾಗಿ ಪ್ರೀಮಿಯಂ ಪಾವತಿಸುವ ಕಲ್ಪನೆಯು ಅನೇಕರಿಗೆ ಅಸಂಭವವೆಂದು ತೋರುತ್ತದೆ. ಆದಾಗ್ಯೂ ಈ ಸಂದೇಹವು ಭಯವನ್ನು ಸೃಷ್ಟಿ ಮಾಡುತ್ತೆ. ಉತ್ಪನ್ನವು ಐಷಾರಾಮಿ ಮಾರುಕಟ್ಟೆಯಲ್ಲಿ ಆಕರ್ಷಣೆಯನ್ನು ಪಡೆಯದಿರಬಹುದು ಎಂಬ ಭಯವೂ ಕೂಡ ಇರುತ್ತೆ. ಆದರೆ ಫೆಲಿಕೋದ ಹಿಂದಿನ ತಂಡವು ನಿಜವಾದ ಐಷಾರಾಮಿ ಕೇವಲ ಉತ್ಪನ್ನದ ಬಗ್ಗೆ ಅಲ್ಲ, ಅದು ಅನುಭವದ ಬಗ್ಗೆ ಎಂದು ತಿಳಿದುಕೊಂಡು ಮುಂದುವರಿಯುತ್ತಾರೆ. ಜಪಾನ್ನ ಕರಕುಶಲತೆ ಮತ್ತು ಶುದ್ಧತೆಯ ಶ್ರೀಮಂತ ಸಂಪ್ರದಾಯಗಳಿಗೆ ಒಲವು ತೋರುವ ಒಂದು ಜನರು ಅವರ ಗ್ರಹಿಕೆಗಳನ್ನು ಬದಲಾಯಿಸಲು ಪ್ರಾರಂಭವನ್ನು ಮಾಡ್ತಾರೆ. ಇದನ್ನು ಅವರು ಹೇಗೆ ನಿವಾರಿಸಿಕೊಂಡ್ರು? ಅವರು ಸಂಪೂರ್ಣ ಐಷಾರಾಮಿ ಅನುಭವವನ್ನು ಸೃಷ್ಟಿಯಲ್ಲಿ ಮಾಡುವಂತಹ ಗಮನ ಹರಿಸ್ತಾರ. ಅದ್ಭುತ ವಿನ್ಯಾಸಗಳು, ಅದರ ಸೀಮಿತ ಆವೃತ್ತಿಯ ಬಾಟಲ್ಗಳು ಮತ್ತು ವಿವರಗಳಿಗೆ ಸೂಕ್ಷ್ಮ ಗಮನ ನೀಡುವ ಮೂಲಕ ಅವರು ನಿಧಾನವಾಗಿ ಖ್ಯಾತಿಯನ್ನು ಗಳಿಸ್ತಾ ಹೋಗ್ತಾರೆ. ವಿಶೇಷತೆ ಮತ್ತು ಇದರ ಉತ್ಪನ್ನ ಉನ್ನತ ಗುಣಮಟ್ಟದ ಆಗಿರೋದ್ರಿಂದ ಇದರ ಕಾರ್ಯಕ್ರಮಗಳ ಸುತ್ತ ಹಲವಾರು ಕೇಂದ್ರೀಕೃತವಾದ ಫೆಲಿಕೋದ ಬ್ರ್ಯಾಂಡಿಂಗ್ ಅದರ ನೀರನ್ನು ಸರಳ ಅವಶ್ಯಕತೆಯಿಂದ ಮತ್ತು ಪ್ರತಿಷ್ಠೆಯ ಹೇಳಿಕೆಯಾಗಿ ಮಾರ್ಪಡಿಸಿಕೊಳ್ಳುತ್ತೆ. ಜನರು ಕೇವಲ ನೀರನ್ನು ಖರೀದಿಸುತ್ತಿರಲಿಲ್ಲ, ಅವರು ಜಪಾನಿನ ಪರಂಪರೆಯ ತುಣುಕನ್ನು ಖರೀದಿಸುತ್ತಿದ್ದರು. ಇದು ಐಷಾರಾಮಿ ಸಂಕೇತವಾಗಿತ್ತು ಎಂಬಂತಹ ಪರಿವರ್ತನೆಯನ್ನು ಈ ಒಂದು ಫೆಲಿಕೋ ವಾಟರ್ ಬಾಟಲ್ ಕಂಡುಕೊಳ್ಳುತ್ತೆ. ಹಾಗಾದರೆ ನಿರಂತರ ಸುಧಾರಣೆ ಮತ್ತು ಅವರ ಕರಕುಶಲತೆಯನ್ನು ಯಾವ ರೀತಿಯಾಗಿ ಪೂರ್ಣಗೊಳಿಸುವುದು ಎಂಬಂತಹ ಅಂಶದಲ್ಲಿ ನಾವು ನೋಡೋದಾದರೆ ಸ್ನೇಹಿತರೆ, ಫೆಲಿಕೋ ಅವರ ಪ್ರಯಾಣವು ಆರಂಭಿಕ ಸಂದೇಹಗಳನ್ನು ಹೋಗಲಾಡಿಸುವುದರೊಂದಿಗೆ ನಿಲ್ಲಲಿಲ್ಲ. ಬ್ರ್ಯಾಂಡ್ ಜನಪ್ರಿಯತೆ ಗಳಿಸುತ್ತಿದ್ದಂತೆ ಅವರು ನಿರಂತರವಾಗಿ ತಮ್ಮ ಉತ್ಪನ್ನಗಳನ್ನು ಪರಿಷ್ಕರಿಸಲು ಕೂಡ ಪ್ರಯತ್ನವನ್ನು ಪಡ್ತಾರೆ. ಮೌಂಟ್ ರೋಕೋ ಪರ್ವತದಿಂದ ನೈಸರ್ಗಿಕ ಖನಿಜಗಳು ಹಾಗೇ ಉಳಿದಿರುವುದನ್ನು ಖಚಿತಪಡಿಸಿಕೊಳ್ಳಲು ಅವರು ಸುಧಾರಿತ ಶೋಧನೆ ಮತ್ತು ತಂತ್ರಗಳನ್ನು ಬಳಸಿಕೊಂಡು ತಮ್ಮ ನೀರಿನ ಶುದ್ಧತೆಯನ್ನು ಹೆಚ್ಚಿಸುವತ್ತ ಗಮನ ಹರಿಸ್ತಾರೆ. ಅದೇ ಸಮಯದಲ್ಲಿ ಅವರು ಐಷಾರಾಮಿ ವಿನ್ಯಾಸದ ಗಡಿಗಳನ್ನು ತಳ್ಳಹಾಕ್ತಾರೆ ಮತ್ತು ಪ್ರತಿ ಹೊಸ ಸಂಗ್ರಹವನ್ನು ಹೆಚ್ಚು ಸಂಕೀರ್ಣ ಮತ್ತು ಸುಂದರವಾಗಿಸ್ತಾ ಹೋಗ್ತಾರೆ. ಸಾಂಪ್ರದಾಯಿಕದೊಂದಿಗೆ ನಾವೀನ್ಯತೆಯನ್ನು ಮಿಶ್ರಣ ಮಾಡುವ ಮೂಲಕ ಫೆಲಿಕೋ ಐಷಾರಾಮಿ ಬಾಟಲ್ ನೀರಿನ ಮಾರುಕಟ್ಟೆಯಲ್ಲಿ ತುಂಬ ಮುಂಚೂಣಿಯಲ್ಲಿ ಬರ್ತಾ ಹೋಗುತ್ತೆ. ಆದಾಗ್ಯೂ ನಂತರದ ಅಂಶದಲ್ಲಿ ನಾವು ನೋಡ್ಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ರೋಕೋ ಪರ್ವತದಿಂದ ಶುದ್ಧ ನೀರನ್ನು ತರುವುದಾದರೂ ಹೇಗೆ ಎಂಬಂತಹ ಪರಿಕಲ್ಪನೆಯಲ್ಲಿ ರೋಕೋ ಜ್ಯುವೆಲರಿ ಮಾಲೀಕರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ನೀರನ್ನು ಈ ಒಂದು ಫೆಲಿಕೋ ನೀರನ್ನು ಜಪಾನ್ನ ಕೋಬೆಯಲ್ಲಿರುವಂತಹ ಮೌಂಟ್ ರೋಕೋ ಪರ್ವತದಿಂದ ಬರ್ತಕ್ಕಂಥ ಪವಿತ್ರ ಬುಗ್ಗೆಗಳಿಂದ ಪಡೆಯಲಾಗುತ್ತದೆ. ಈ ಬುಗ್ಗೆಗಳು ಖನಿಜ ಸಮೃದ್ಧ ನೀರಿಗೆ ಹೆಸರುವಾಸಿಯಾಗಿದ್ದು ಇವುಗಳನ್ನು ನೈಸರ್ಗಿಕವಾಗಿ ಜ್ವಾಲಾಮುಖಿ ಬಂಡೆಗಳ ಮೂಲಕ ಫಿಲ್ಟರ್ ಮಾಡಲಾಗುತ್ತೆ. ಈ ನೈಸರ್ಗಿಕ ಶೋಧನೆಯು ನೀರಿಗೆ ಅದರ ವಿಶಿಷ್ಟ ಖನಿಜ ಸಂಯೋಜನೆ ಮತ್ತು ತಾಜಾ ರುಚಿಯನ್ನು ನೀಡುತ್ತದೆ ಸಹ. ಇದು ವಿಶ್ವದ ಅತ್ಯುತ್ತಮ ನೀರಿನಲ್ಲಿ ಒಂದಾಗಿದೆ ಎಂಬಂತಹ ಪರಿಕಲ್ಪನೆ ಬರುತ್ತೆ. ಫೆಲಿಕೋ ತಮ್ಮ ಕನಿಷ್ಠ ಸಂಸ್ಕರಣಾ ತಂತ್ರಗಳು ನೀರಿನ ನೈಸರ್ಗಿಕ ಶುದ್ಧತೆಯನ್ನು ಉಳಿಸಿಕೊಳ್ಳುವುದನ್ನು ಕೂಡ ಖಚಿತಪಡಿಸುತ್ತೆ. ಅಗತ್ಯ ಖನಿಜಗಳು ಮತ್ತು ಆರೋಗ್ಯ ಪ್ರಯೋಜನಗಳು ಹಾಗೆ ಉಳಿಯಲು ಅನುವು ಮಾಡಿಕೊಡುತ್ತೆ. ಎಚ್ಚರಿಕೆಯಿಂದ ಹೊರತೆಗೆಯುವಿಕೆ ಮತ್ತು ಬಾಟಲಿಂಗ್ ಪ್ರಕ್ರಿಯೆಯು ಈ ಒಂದು ಖನಿಜಯುಕ್ತ ನೀರಿನ ಸಂಸ್ಕರಣಾ ಘಟಕದಲ್ಲಿ ಕಂಡುಬರುವ ನಿಖರತೆಯನ್ನು ಪ್ರತಿಬಿಂಬಿಸುತ್ತೆ. ಇದು ಗುಣಮಟ್ಟದ ಅತ್ಯುನ್ನತ ಗುಣಮಟ್ಟವನ್ನು ಖಚಿತಪಡಿಸುತ್ತದೆ. ಹಾಗಾಗಿ ಈ ಒಂದು ಪರ್ವತದಿಂದ ಈ ಒಂದು ನೀರನ್ನು ಹೊರತೆಗೆಯಲಾಗುತ್ತೆ. ಹಾಗಾದರೆ ಇದರ ಪ್ಯಾಕೇಜಿಂಗ್ ಯಾವ ರೀತಿ ಇರುತ್ತೆ, ಇದರ ಐಷಾರಾಮಿ ಕಲೆಯನ್ನು ಅಷ್ಟೇ ಪೂರೈಸುತ್ತಾ ಎಂಬಂತಹ ಅಂಶದಲ್ಲಿ ನೋಡೋದಾದರೆ, ಈ ಒಂದು ವಾಟರ್ ನಿಜವಾದ ವಿಶಿಷ್ಟ ಲಕ್ಷಣ ಏನಪ್ಪ ಅಂತ ಹೇಳಿದ್ರೆ, ಅದರ ಒಂದು ಪ್ಯಾಕೇಜಿಂಗ್ನಿಂದನೇ ಅದು ಬ್ರ್ಯಾಂಡನ್ನು ಸೃಷ್ಟಿಸ್ಕೊಳ್ಳುತ್ತೆ. ಪ್ರತಿಯೊಂದು ಬಾಟಲಿಯನ್ನು ಏನು ಮಾಡ್ತಾರಪ್ಪ ಅಂದರೆ ಸ್ವರೋಸ್ವಿಕಿ ಹರಳುಗಳು, ನಿಮಗೆ ಗೊತ್ತಿರುತ್ತೆ. ಸ್ವರೋಸ್ಕ್ವಿ ಎಂಬಂಥ ಹರಳುಗಳು ಚಿನ್ನದ ಅಲಂಕಾರಗಳಿಂದ ಅಲಂಕರಿಸಿದ ಮತ್ತು ರಾಜಮನೆತನದ ಚಿಹ್ನೆಗಳಿಂದ ಕಿರೀಟ ಧಾರಣೆ ಮಾಡಲಾದ ಕಲಾಕೃತಿಯನ್ನು ಹೋಲುವಂತೆ ವಿನ್ಯಾಸಗೊಳಿಸಲಾಗುತ್ತೆ. ಈ ಬಾಟಲಿಗಳನ್ನು ಇನ್ನೆಚ್ಚು ಗಮನ ಕೊಡುವ ಮೂಲಕ
ಹ್ಯಾಂಡಿ ವರ್ಕ್ ಆಗಿ ಮೀನ್ಸ್ ಹ್ಯಾಂಡ್ ಕ್ರಾಫ್ಟ್ ಆಗಿ ರಚಿಸಲಾಗಿದೆ. ಅವುಗಳ ಕ್ರಿಯಾತ್ಮಕ ಉದ್ದೇಶವನ್ನು ಮೀರಿ ಸಂಗ್ರಹ ಯೋಗ್ಯ ವಸ್ತುಗಳಾಗುತ್ತವೆ. ಸಾಮಾನ್ಯವಾಗಿ ಸಣ್ಣ ಒಂದು ಬಳಕೆಗೆ ಸೀಮಿತವಾಗಿರುವ ಬೆಸ್ಪೋಕ್ ವಿನ್ಯಾಸಗಳು ಪ್ರತಿ ಬಾಟಲಿಯ ಐಷಾರಾಮಿ ಸರಕುಗಳ ಜಗತ್ತಿನಲ್ಲಿ ತುಂಬ ಡಿಮ್ಯಾಂಡ್ ಇರತಕ್ಕಂಥ ತುಣುಕಾಗಿ ಉಳಿಯುವಂತೆ ಖಚಿತಪಡಿಸುತ್ತೆ. ಫಿಲಿಕೋದ ಪ್ಯಾಕೇಜಿಂಗ್ ಕೇವಲ ನೀರಿನ ಪಾತ್ರೆಯಲ್ಲ, ಇದೊಂದು ಐಷಾರಾಮಿ ಸೊಬಗು ಮತ್ತು ಪ್ರತ್ಯೇಕತೆಯ ಅಭಿವ್ಯಕ್ತಿಯಾಗಿದೆ ಮತ್ತು ತಮ್ಮ ಒಂದು ಸ್ಟೇಟಸ್ ಅನ್ನು ತೋರ್ಪಡಿಸಿಕೊಳ್ಳುವಂತಹ ಒಂದು ಬಾಟಲಿಯೂ ಕೂಡ ಆಗಿದೆ ಎಂಬಂತಹ ಕಲ್ಪನೆ ಅಲ್ಲಿನ ಜನರಿಗೆ ಬರ್ತಾ ಹೋಗುತ್ತೆ. ಇದರಲ್ಲಿರ್ತಕ್ಕಂಥ ವಿಭಿನ್ನ ಅಂಶಗಳಾದ್ರೂ ಏನು, ಅದರ ಶುದ್ಧತೆ ಹೇಗಿರುತ್ತೆ ಮತ್ತು ಅದರ ವಿನ್ಯಾಸ ಯಾವ ರೀತಿ ಇರುತ್ತೆ ಎಂಬುದನ್ನು ಈ ಅಂಶದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಿಲಿಕೋವನ್ನು ಅದರ ಪ್ರತಿಸ್ಪರ್ಧಿಗಳಿಗಿಂತ ವಿಭಿನ್ನವಾಗಿರಿಸುವುದು ಮತ್ತು ಅದರ ಐಷಾರಾಮಿ ವಿನ್ಯಾಸವನ್ನು ಅಸಾಧಾರಣ ನೀರಿನ ಮಟ್ಟಕ್ಕೆ ವಿಲೀನಗೊಳಿಸುವಂತಹ ಸಾಮರ್ಥ್ಯ ಇತರ ಪ್ರೀಮಿಯಂ ಬ್ರ್ಯಾಂಡ್ಗಳು ತಮ್ಮ ನೀರಿನ ಪರಿಶುದ್ಧತೆಯ ಮೇಲೆ ಮಾತ್ರ ಗಮನ ಹರಿಸಬಹುದಾದರೂ ಫಿಲಿಕೋ ಪ್ರತಿ ಬಾಟಲಿಯನ್ನು ಐಷಾರಾಮಿ ಕಲಾಕೃತಿಯನ್ನಾಗಿ ಪರಿವರ್ತಿಸುವ ಮೂಲಕ ಅದನ್ನು ಮೀರಿ ಹೋಗುತ್ತದೆ ಎಂಬಂತಹ ಅಭಿಪ್ರಾಯ ಪಡ್ತಾರೆ. ಆ ಒಂದು ರೋಕೋ ಬುಗ್ಗೆಗಳಿಂದ ದೊರೆತಂತಹ ಶುದ್ಧವಾದ ನೀರು ಮತ್ತು ಪ್ರತಿ ಬಾಟಲಿಯ ಸೂಕ್ಷ್ಮವಾದ ಕರಕುಶಲತೆಯ ಸಂಯೋಜನೆಯು ಈ ಒಂದು ಫಿಲಿಕೋವನ್ನು ನಿಜವಾಗಿಯೂ ವಿಶಿಷ್ಟ ಕೊಡುಗೆಯನ್ನಾಗಿ ಮಾಡುತ್ತದೆ. ಇದು ನೀವು ಖರೀದಿಸುತ್ತಿರುವ ನೀರು ಮಾತ್ರವಲ್ಲ, ಇದು ಐಷಾರಾಮಿ ಮೇರುಕೃತಿಯನ್ನು ಹೊಂದುವ ಅನುಭವವಾಗಿದೆ ಎಂಬಂತಹ ಅಂಶ ತಿಳಿದು ಬರುತ್ತೆ. ಹಾಗಾದರೆ ಅದರ ಪ್ರತಿಷ್ಠೆಯ ಪರಂಪರೆಯನ್ನು ಸ್ಥಾಪಿಸುವುದಾದರೂ ಹೇಗೆ ಎಂಬಂತಹ ಕಲ್ಪನೆಯಲ್ಲಿ ಫಿಲಿಕೋ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ, ಅವರ ಬ್ರ್ಯಾಂಡಿಂಗ್ ತಂತ್ರವು ಅದರ ಯಶಸ್ಸಿಗೆ ಪ್ರಮುಖವಾದಂತಹ ಪಾತ್ರ. ಉನ್ನತ ಮಟ್ಟದ ಕಾರ್ಯಕ್ರಮಗಳು, ಗಣ್ಯರ ವಿವಾಹಗಳು ಮತ್ತು ಸೆಲೆಬ್ರಿಟಿಗಳ ಕೂಟಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಮೂಲಕ ಬ್ರ್ಯಾಂಡ್ ವಿಶೇಷತೆಯನ್ನು ಬಳಸುವವರಿಗೆ ಐಷಾರಾಮಿ ಬಾಟಲ್ ನೀರಿನ ಬಾಟಲಿಯಾಗಿ ತನ್ನನ್ನು ತಾನು ದೃಢವಾಗಿ ಇರಿಸಿಕೊಂಡಿದೆ. ಇಂದಿಗೂ ಕೂಡ ಐಷಾರಾಮಿ ಕಾರ್ಯಕ್ರಮಗಳಲ್ಲಿ, ಸೆಲೆಬ್ರಿಟಿಗಳ ಕೈಯಲ್ಲಿ ಮತ್ತು ಶ್ರೀಮಂತ ಸ್ಥಳಗಳ ಮೇಜುಗಳಲ್ಲಿ ಈ ಬಾಟಲಿಗಳು ಆಗಾಗ್ಗೆ ಕಾಣಿಸಿಕೊಳ್ಳುತ್ತವೆ. ಇದು ಅತ್ಯಾಧುನಿಕ ಸಾಂಕೇತಿಕವಾಗಿ ಮತ್ತು ತನ್ನ ಇಮೇಜನ್ನು ಬಲಪಡಿಸ್ಕೊಳ್ಳುತ್ತೆ. ಈ ಒಂದು ಬುದ್ಧಿವಂತ ಬ್ರ್ಯಾಂಡಿಂಗ್ ಫಿಲಿಕೋ ಏನು ಮಾಡ್ತಾರಪ್ಪ ಅಂದರೆ, ಉನ್ನತ ಮಟ್ಟದ ಜೀವನ ಶೈಲಿಯೊಂದಿಗೆ ಸಮನಾರ್ಥಕವಾಗಿ ಉಳಿಯುವುದನ್ನು ಕೂಡ ಖಚಿತಪಡಿಸ್ಕೊಳ್ತಾರೆ. ಹಾಗಿದ್ರೆ ಇದರ ಬೆಲೆ ಏನಿರುತ್ತೆ, ಇದನ್ನು ಹೊಂದುವಂತಹ ಐಷಾರಾಮಿ ವಸ್ತುವನ್ನು ಹೊಂದುವಂತಹ ವೆಚ್ಚ ಎಷ್ಟಿರುತ್ತೆ ಅಂತ ನೋಡೋದಾದರೆ, ಈ ಒಂದು ಬಾಟಲ್ ತುಂಬ ಉನ್ನತ ದರ್ಜೆಯದ್ದಾಗಿದೆ. ಹಾಗೆ ಬೆಲೆಗಳು ನೀರಿನ ಗುಣಮಟ್ಟ ಮತ್ತು ಬಾಟಲಿ ವಿನ್ಯಾಸದ ಕರಕುಶಲತೆಯನ್ನು ಪ್ರತಿಬಿಂಬಿಸ್ತವೆ. ಸೀಮಿತ ಆವೃತ್ತಿ ಅಥವಾ ಕಸ್ಟಮ್ ವಿನ್ಯಾಸಗೊಳಿಸಿದ ಬಾಟಲಿಗಳನ್ನು ಅವಲಂಬಿಸಿದ ಬೆಲೆಗಳು ಬದಲಾಗ್ತಾ ಹೋಗುತ್ತೆ. ಈ ಬೆಲೆಗಳು ಫಿಲಿಕೋವನ್ನು ವಿಶ್ವದ ಅತ್ಯಂತ ದುಬಾರಿ ಬಾಟಲ್ ನೀರಿನ ಪಟ್ಟಿಯಲ್ಲಿ ಇರಿಸುತ್ತೆ. ಹಾಗಾಗಿ ಅಸಾಧಾರಣ ನೀರಿನ ಗುಣಮಟ್ಟ ಮತ್ತು ಕಲಾತ್ಮಕತೆಯನ್ನು ಸಂಯೋಜಿಸುವ ಉತ್ಪನ್ನ ಇದಾಗಿದೆ. ಹಾಗಿದ್ರೆ ನಿಜವಾಗ್ಲೂ ಈ ಒಂದು ವಾಟರ್ ಬಾಟಲ್ನ ಬೆಲೆ ಎಷ್ಟು ಎಂಬುದನ್ನು ನೋಡ್ತಾ ಹೋಗೋದಾದರೆ, ನಾವು 1 ಲೀಟ್ರ್ ಬಾಟ್ಲಿಗೆ ಇದ್ರ ಬೆಲೆ ಸುಮಾರು 1,16,000 ರೂಪಾಯಿಗಳು ಆಗಿರುತ್ತೆ. 1 ಲೀಟ್ರ್ ಬಾಟಲ್ನ ಬೆಲೆ 1,16,000 ರೂಪಾಯಿಗಳು ಆಗಿರುತ್ತೆ ಸ್ನೇಹಿತರೆ. ನೋಡಿ ಎಷ್ಟು ಇದರ ಬೆಲೆ, ಎಷ್ಟು ಐಷಾರಾಮಿ ಅನ್ನೋದನ್ನು. ಹಾಗಿದ್ರೆ ಇದ್ರ ಮಾರುಕಟ್ಟೆ ಇಷ್ಟೊಂದು ದುಡ್ಡು ಕೊಟ್ಟು ತಗೋತಾರಾ ಅಂತ ನೀವು ಯೋಚನೆ ಮಾಡ್ಬೋದು. ಹೌದು, ಇದನ್ನು ಇಷ್ಟೊಂದು ದುಡ್ಡು ಕೊಟ್ಟು ಕೂಡ ಕೊಂಡ್ಕೋತಾರೆ. ಹಾಗಿದ್ರೆ ಈ ಒಂದು ಪ್ರೀಮಿಯಂ ವಾಟರ್ ಬಾಟಲ್ನ ಮಾರುಕಟ್ಟೆ ಪಾಲು ಎಷ್ಟಿದೆ ಅಂತ ನೋಡೋದಾದರೆ, ಇದು ತುಂಬ ಕಾಂಪಿಟೇಟಿವ್ ಮಾರುಕಟ್ಟೆಯಲ್ಲಿ ಆಗಿದೆ. ಇದರ ಬೆಲೆ ಆವಾಗಲೇ ಹೇಳ್ದಂಗೆ ತುಂಬ ದುಬಾರಿ. ಆದರೂ ಕೂಡ ಈ ಒಂದು ಪ್ರೀಮಿಯಂ ಬಾಟಲ್ ನೀರಿನ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಫಿಲಿಕೋ ಆಲ್ಟ್ರಾ ಐಷಾರಾಮಿ ವಿಭಾಗದಲ್ಲಿ ಒಂದು ಸ್ಥಾನವನ್ನು ಪಡೆದಿದ್ದರೆ, ಬ್ಲಿಂಗ್ H2O ನಂತಹ ಇತರ ಉನ್ನತ ಶ್ರೇಣಿಗಳು ಮೀನ್ಸ್ ಸೆಕೆಂಡ್ ಸ್ಟೇಜಲ್ಲಿ ಬರ್ತಕ್ಕಂಥವು ಬ್ಲಿಂಗ್ H2O ಇದು ಕೂಡ ಇದರ ಜೊತೆ ಸ್ಪರ್ಧಿಸ್ತಾ ಇದೆ. ಹಾಗಾಗಿ ಫಿಲಿಕೋ ವಿಶ್ವದ ಅತ್ಯಂತ ಬೇಡಿಕೆಯ ಬಾಟಲ್ಗಳಲ್ಲಿ ಮೀನ್ಸ್ ನೀರಿನ ಬಾಟಲ್ ಉತ್ಪನ್ನ ಆಗಿ ಒಂದನ್ನು ತನ್ನನ್ನು ತಾನು ಸ್ಥಾಪಿಸಿಕೊಂಡಿದೆ. ಸೀಮಿತ ಉತ್ಪಾದನಾ ರನ್ಗಳು ಮತ್ತು ಅದರ ವೈಶಿಷ್ಟ್ಯ ಬ್ರ್ಯಾಂಡಿಂಗ್ನೊಂದಿಗೆ ಫಿಲಿಕೋ ಪ್ರೀಮಿಯಂ ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ತನ್ನ ಜೀವನ ಶೈಲಿಯ ಆಯ್ಕೆಗಳಲ್ಲಿ ವಿಶೇಷತೆ ಮತ್ತು ಪ್ರತಿಷ್ಠೆಯನ್ನು ಗೌರವಿಸುವಲ್ಲಿ ಪ್ರಬಲ ಒಂದು ಸ್ಪರ್ಧಿಯಾಗಿ ಉಳಿದಿದೆ. ಹಾಗಾದರೆ ಈ ಒಂದು ಫಿಲಿಕೋ ಬಾಟಲಿಯ ಕರಕುಶಲತೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಾದರೆ, ಇದರ ಬೆಲೆ ಆಗಲೇ ಹೇಳ್ದಂಗೆ ತುಂಬ ದುಬಾರಿಯಾಗಿದೆ.
ಹಾಗಾಗಿ ಅದರ ನೀರಿನ ಗುಣಮಟ್ಟ ಮತ್ತು ಅತ್ಯುತ್ತಮ ವಿನ್ಯಾಸದ ವಿಶಿಷ್ಟ ಮಿಶ್ರಣದಿಂದ ಇದು ಸಮರ್ಥಿಸಲ್ಪಟ್ಟಿದೆ. ರೋಕೋ ಪರ್ವ ಮೀನ್ಸ್ ಆಗಲೇ ಹೇಳ್ದಂಗೆ ರೋಕೋ ಪರ್ವತದ ಬುಗ್ಗೆಗಳಲ್ಲಿನ ನೀರಿನ ಮೂಲಗಳು ಸೊರೋಸ್ಕಿ ಹೊದಿಕೆಯ ಬಾಟಲಿಗಳ ಸಂಕೀರ್ಣ ಕರಕುಶಲತೆಯೊಂದಿಗೆ ಸೇರಿ ಫಿಲಿಕೋವನ್ನು ಪ್ರತಿಯೊಂದು ಅರ್ಥದಲ್ಲಿಯೂ ಐಷಾರಾಮಿ ಉತ್ಪನ್ನವಾಗಿ ಮಾಡುತ್ತದೆ. ಇದು ಕೇವಲ ನೀರಿನ ಬಗ್ಗೆ ಅಲ್ಲ, ಇದು ಸ್ಥಿತಿ ಮತ್ತು ಅತ್ಯಾಧುನಿಕತೆಯನ್ನು ಪ್ರತಿನಿಧಿಸುವ ಕಲಾಕೃತಿಯನ್ನು ಹೊಂದುವ ಬಗ್ಗೆ ಫಿಲಿಕೋದ ವಿವೇಚನಾಶೀಲ ಗ್ರಾಹಕರಿಗೆ ಬೆಲೆ ಅಂತಹ ಅಪರೂಪದ ಸುಂದರವಾದ ಉತ್ಪನ್ನದೊಂದಿಗೆ ಬರುವ ಅನುಭವ ಮತ್ತು ಪ್ರತಿಷ್ಠೆಯನ್ನು ಪ್ರತಿನಿಧಿಸುತ್ತದೆ. ಹಾಗಾದರೆ ಇದರ ಭವಿಷ್ಯದ ದೃಷ್ಟಿಕೋನ ಹೇಗಿರುತ್ತೆ, ಇದರ ನಾವೀನ್ಯತೆ ಹೇಗಿರುತ್ತೆ ಎಂಬುದನ್ನು ನೋಡೋದಾದರೆ, ಭವಿಷ್ಯದಲ್ಲಿ ಐಷಾರಾಮಿ ಉತ್ಪನ್ನಗಳ ಬೇಡಿಕೆ ಹೆಚ್ಚುತ್ತಲೇ ಇರುವುದರಿಂದ ಫಿಲಿಕೋ ಜಾಗತಿಕವಾಗಿ ತನ್ನ ಅಸ್ತಿತ್ವವನ್ನು ಬೆಳೆಸಿಕೊಳ್ಳಲು ಸಜ್ಜಾಗಿದೆ. ಈ ಬ್ರ್ಯಾಂಡ್ ತನ್ನ ಕೊಡುಗೆಗಳನ್ನು ಹೆಚ್ಚು ಸೀಮಿತ ಆವೃತ್ತಿ ಮತ್ತು ಕಸ್ಟಮ್ ವಿನ್ಯಾಸದೊಂದಿಗೆ ವಿಸ್ತರಿಸುವ ಗುರಿಯನ್ನು ಸಹ ಹೊಂದಿದೆ. ಇದು ಉನ್ನತ ಮಟ್ಟದ ಸಂಗ್ರಾಹಕರ ಅಭಿರುಚಿಗಳನ್ನು ಸಹ ಪೂರೈಸುತ್ತದೆ. ಸುಸ್ಥಿರತೆಯೂ ಸಹ ಒಂದು ಗಮನದಲ್ಲಿರಿಸುತ್ತದೆ ಮತ್ತು ಅದರ ಉತ್ಪಾದನಾ ಪ್ರಕ್ರಿಯೆಗಳು ಪರಿಸರ ಜವಾಬ್ದಾರಿಯುತವಾಗಿ ಉಳಿಯುವುದನ್ನು ಖಚಿತಪಡಿಸಿಕೊಳ್ಳುವ ಯೋಜನೆಗಳೊಂದಿಗೆ ನಾವೀನ್ಯತೆ ಮತ್ತು ಕಲಾತ್ಮಕತೆಯ ಮಿಶ್ರಣದೊಂದಿಗೆ ಫಿಲಿಕೋ ಅಲ್ಟ್ರಾ ಐಷಾರಾಮಿ ಬಾಟಲ್ ನೀರಿನ ಮಾರುಕಟ್ಟೆಯಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯವನ್ನು ಸಾಧಿಸುವುದನ್ನು ಮುಂದುವರಿಯಲು ಉತ್ತಮ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಿದ್ರೆ ನಾನು ನಿಮಗೆ ಮುಂದಿನ ಅಂಶದಲ್ಲಿ ಏನಪ್ಪ ಹೇಳ್ತಾ ಹೋಗ್ತೀನಿ ಅಂದರೆ, ಇದರ ಬ್ರ್ಯಾಂಡಿಂಗ್, ಅದರ ಗುಣಮಟ್ಟ ಯಾವ ರೀತಿ ಇದೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಅದೇನೇ ಆದರೂ ಈ ಒಂದು ಮಹತ್ವಾಕಾಂಕ್ಷಿ ಖನಿಜ ನೀರಿನ ಉದ್ಯಮಿಗಳಿಗೆ, ಅದರಲ್ಲೂ ಫಿಲಿಕೋ ಜ್ಯುವೆಲರಿ ವಾಟರ್ ಉದ್ಯಮಿಗಳಿಗೆ ಹಲವಾರು ಪ್ರಮುಖ ಪಾಠಗಳನ್ನು ನೀಡ್ತಾ ಹೋಗಿದೆ. ಮೊದಲನೆಯದಾಗಿ, ಕಿಕ್ಕಿರದ ಮಾರುಕಟ್ಟೆಯಲ್ಲಿ ನಾವೀನ್ಯತೆ ಮತ್ತು ವಿನ್ಯಾಸವು ಪ್ರಮುಖ ವ್ಯತ್ಯಾಸಗಳಾಗಿರಬಹುದು. ಐಷಾರಾಮಿ ವಿನ್ಯಾಸದ ಮೂಲಕ ಬಾಟಲಿ ನೀರನ್ನು ಉನ್ನತೀಕರಿಸುವಲ್ಲಿ ಮತ್ತು ಅದನ್ನು ಉನ್ನತ ಮಟ್ಟದ ಸಂಗ್ರಹ ಯೋಗ್ಯವಾಗಿ ಪರಿವರ್ತಿಸುವಲ್ಲಿ ಈ ಒಂದು ಫಿಲಿಕೋದ ಯಶಸ್ಸು ಅಡಗಿದೆ. ಎರಡನೆಯದಾಗಿ, ಬಲವಾದ ಬ್ರ್ಯಾಂಡಿಂಗ್ ಅತ್ಯಗತ್ಯ. ವಿಶೇಷ ಕಾರ್ಯಕ್ರಮಗಳು ಮತ್ತು ಉನ್ನತ ಮಟ್ಟದ ಜೀವನ ಶೈಲಿಯೊಂದಿಗೆ ನಿಮ್ಮ ಉತ್ಪನ್ನವನ್ನು ಜೋಡಿಸುವುದು ಅದರ ಮಾರುಕಟ್ಟೆ ಆಕರ್ಷಣೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಕೂಡ ಹೌದು. ನೀರಿನಲ್ಲಿ ಮತ್ತು ಪ್ಯಾಕೇಜಿಂಗ್ನಲ್ಲಿ ಪಕ್ಷವಾದಂತಹ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಈ ಒಂದು ಫಿಲಿಕೋ ಉದ್ಯಮ ಐಷಾರಾಮಿ ಗ್ರಾಹಕರನ್ನು ಉಳಿಸಿಕೊಳ್ಳಲು ಒಂದು ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಬ್ರ್ಯಾಂಡ್ ಅತ್ಯುತ್ತಮವಾದಂತಹ ಬ್ರ್ಯಾಂಡ್ ಎಂಬಂತಹ ವಿಶ್ವಮನ್ನಣೆಯನ್ನು ಪಡೆದಿದೆ. ನನಗಂತೂ ಪರ್ಸನಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಒಂದು ಬ್ರ್ಯಾಂಡ್ನ ಬೆಲೆ ಕೇಳಿ ಒಂಥರ ಶಾಕ್ ಆಯಿತು. ಆದರೂ ಕೂಡ ಹೌದು, ಈಗ ಕಾಮನ್ ಮ್ಯಾನು, ಅಪ್ಪರ್ ಕ್ಲಾಸ್, ಮಿಡಲ್ ಕ್ಲಾಸ್, ಲೋವರ್ ಕ್ಲಾಸ್ ಅಂತ ಇರ್ತಾರೆ. ನಾನು ಅದನ್ನು ಡಿಸ್ಕ್ರಿಮಿನೇಷನ್ ಮಾಡಲಿಕ್ಕೆ ಹೊರಟಿಲ್ಲ. ಸೆಲೆಬ್ರಿಟಿಗಳಿಗೆ ಅಥವಾ ಕ್ರಿಕೆಟ್ ಪ್ಲೇಯರ್ಸ್ಗಳಿಗೆ ಅಥವಾ ಇನ್ನೂ ಗರ್ಭ ಶ್ರೀಮಂತರಿಗೆ ಅಥವಾ ನಾನು ಪರವಾಗಿಲ್ಲ ನಾನು ಅದನ್ನು ತಗೊಂಡು ತೀರ್ತೀನಿ ಅನ್ನುವಂಥವ್ರಿಗೆ 1,16,000 ಏನು ಕಡಿಮೆ ಆಗಲ್ಲ. ಅದನ್ನು ಪರ್ಚೇಸ್ ಮಾಡ್ತಾರೆ, ಬೈ ಮಾಡ್ತಾರೆ. ಯಾಕಂದರೆ ಅವ್ರದ್ದು ಒಂದು ಸ್ಟೇಟಸ್ ಕೂಡ ಹಾಗೆ ಇರುತ್ತೆ. ಈಗಿನ ಪ್ರಪಂಚದಲ್ಲಿ ತೋರ್ಪಡಿಕೆಯ ಪ್ರಪಂಚ ಆಗೋಗಿದೆ. ಅದೆಷ್ಟೇ ಆದರೂ ಕೂಡ ನಾನು ತಗೊಂಡು ಕುಡಿತೀನಿ ಅನ್ನೋ ಒಂದು ಮನಸ್ಥಿತಿಗೆ ಜನರು ಬಂದಿದ್ದಾರೆ. ಹಾಗಾಗಿ ಫಿಲಿಕೋ ಒಂದು ಉತ್ತಮವಾದಂತಹ ಬ್ರ್ಯಾಂಡ್, ಹಾಗೆ ಐಷಾರಾಮಿಯಾದಂತಹ ಬ್ರ್ಯಾಂಡ್. ತನ್ನ ಒಂದು ದೇಶದ ಜಪಾನಿನ ಕೋಬಾದ ಒಂದು ಸಂಸ್ಕೃತಿಯನ್ನು ಸಾರ್ತಕ್ಕಂತಹ ಬ್ರ್ಯಾಂಡ್. ಇಷ್ಟ ಆದರೆ ತಗೋಬೇಕು ಅಂತ ಅನ್ಸಿದ್ರೆ ತಗೊಳ್ಳಿ. ಯಾಕಂದರೆ ಯಾರಿಗೆ ಗೊತ್ತು ಯಾವ ರೀತಿ ಪರ್ಚೇಸ್ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂಥ ಹೊಸ ವಿಷಯಗಳೊಂದಿಗೆ ನಾನು ನಿಮ್ಮನ್ನು ತಲುಪುವಂಥ ಪ್ರಯತ್ನವನ್ನು ಮಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.